ಪರಿಸರ ಹಾಳು ಮಾಡ್ತೀವಿ ಅರಣ್ಯ ಇಲಾಖೆಗೆ, ಪರಿಸರ ಹಾಳು ಮಾಡ್ತೀವಿ ಅರಣ್ಯ ಇಲಾಖೆಗೆ, ಪರಿಸರ ಹಾಳು ಮಾಡ್ತೀವಿ ಅರಣ್ಯ ಇಲಾಖೆಗೆ, ಬೆಟ್ಟ ಪ್ರಾಧಿಕಾರಕ್ಕೆ, ಬೆಟ್ಟ ಪ್ರಾಧಿಕಾರಕ್ಕೆ, ಬೆಟ್ಟ ಪ್ರಾಧಿಕಾರಕ್ಕೆ, ಸರ್ಕಾರಕ್ಕೆ, ಅವೈಜ್ಞಾನಿಕ ಕಾಮಗಾರಿ ತುಮಕೂರು ನಿಲ್ತಿರುವ ಪ್ರಾಧಿಕಾರಕ್ಕೆ, ಅವೈಜ್ಞಾನಿಕ ತುಮಕೂರು ನಿಲ್ತಿರುವ ಪ್ರಾಧಿಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ, ಅರಣ್ಯ ಇಲಾಖೆಗೆ, ಅವೈಜ್ಞಾನಿಕ ಕಾಮಗಾರಿಗೆ, ಅವೈಜ್ಞಾನಿಕ ಕಾಮಗಾರಿಗೆ, ಮೈಸೂರಿನ ಜನಪ್ರತಿನಿಧಿಗಳಿಗೆ, ಮೈಸೂರಿನ ಜನಪ್ರತಿನಿಧಿಗಳಿಗೆ, ಮೈಸೂರಿನ ಜನಪ್ರತಿನಿಧಿಗಳಿಗೆ, ಅವೈಜ್ಞಾನಿಕ ಕಾಮಗಾರಿಗೆ, ಅವೈಜ್ಞಾನಿಕ ಕಾಮಗಾರಿಗೆ. ಇವತ್ತು ನಾವು ಮೈಸೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಕೆ ಏನ್ ಮಾಡ್ತಾ ಇದಾರೆ, ಇಲ್ಲಿ ಅನ್ನದಾಸೋಹ ಹೆಸರಲ್ಲಿ ಹಣ ಲೂಟಿ ಮಾಡ್ತಾ ಇದಾರೆ. ಇವತ್ತು ತಾವೆಲ್ಲ ನೋಡಿರ್ಬೋದು, ಈಗಾಗಲೇ ಬೆಟ್ಟ ನಂದಿ ಕಡೆ ಬಂದಾಗ ಅಲ್ಲಿ ಮಣ್ಣೆಲ್ಲ ಸೌದು ಬೆಟ್ಟ ಕುಸಿತಾ ಇದೆ. ಅಂತದ್ರಲ್ಲಿ ಇವರು 6 ಅಡಿ 7 ಅಡಿ ಪಿಲ್ಲರ್ ಹೊಡಿತಾ ಇದಾರೆ. ಪಿಲ್ಲರ್ ಹೊಡೆದಾಗ ಏನಾಗುತ್ತೆ, ಎಲ್ಲ ತುಸು ಮಂಡಲ ಆಚೆ ಬರ್ತದೆ, ಬೆಟ್ಟ ಕುಸಿಯೋ ಅವಕಾಶ ಇದೆ. ಇಲ್ಲಿ ಯಾರು ಅನ್ನದಾಸೋಹ ಮಾಡಿ ಅಂತ ಮೈಸೂರಿನ ಸಾರ್ವಜನಿಕರಾಗ್ಲಿ ಕರ್ನಾಟಕ ಜನತೆ ಆಗ್ಲಿ ಯಾರು ಕೂಡ ಕೇಳಿರ್ಲಿಲ್ಲ. ಇಲ್ಲಿ ಬಂದಿರುವಂತ ಯಾರೋ ಪ್ರಾಧಿಕಾರದ ವೆಚ್ಚ ಎಮ್ಮ ಹಣ ಲೂಟಿ ಮಾಡೋಕ್ಕೋಸ್ಕರ ಇಲ್ಲ ಎಮ್ಮ ಇದನ್ನೆಲ್ಲ ಮಾಡ್ತಾ ಇದಾರೆ. ಕಳೆದ ಇದ್ದಂತ ಸಂಸದರು ಏನೋ 20 ಕೋಟಿ 22 ಕೋಟಿನ ಇಲ್ಲಿಗೆ ಶಾಂತಿ ಮಾಡಿದಾರಂತೆ. ಅದು ಬೇರೆ ಬೇರೆ ಕೆಲಸಕ್ಕೆ ಮಾಡಿದ್ರು, ಈ ಕಾಮಗಾರಿ ಮಾಡೋಕ್ಕಿಂತ ಮಾಡಿರಲಿಲ್ಲ. ಆ ಹಣನ ಇವರು ಈ ರೀತಿ ದುರುಪಯೋಗ ಪಡಿಸ್ಕೊತಾ ಇದಾರೆ. ಈ ಕಾಮಗಾರಿ ಅವಶ್ಯಕತೆ ಇಲ್ಲ. ಈಗಾಗಲೇ ಈ ಜಾಗ ಕಿಸ್ಕಿಂದಿ ಆಗಿದೆ. ಇಲ್ಲಿ ರಥಯಾತ್ರೆ ಆದಾಗ ಇವರೆಲ್ಲ ಜನ ತುಂಬ್ಕೊತಾರೆ. ಈಗ ಏನಾಗುತ್ತೆ ಅಂದ್ರೆ ಇದು ಏನಪ್ಪಾ ಅಂತ ತೇರ್ ಬಂದಾಗ ಜನ ಎಲ್ಲಿ ನಿಂತ್ಕೊಳ್ತಾರೆ, ಆಮೇಲೆ ಆಷಾಢ ಮಾಸ ನಿಂತ್ಕೊಳ್ತಾರೆ, ಶುಕ್ರವಾರ ಭಾನುವಾರ ಬಂದಾಗ ಎಲ್ಲಿ ನಿಂತ್ಕೊಳ್ತಾರೆ ಜನ, ಇದೆಲ್ಲ ಗೊತ್ತಾಗಲ್ಲ ಸರ್ಕಾರಕ್ಕೆ. ಈ ಯಾರೋ ಅಮ್ಮ ಬಂದ್ಬಿಟ್ಟು ಜಿಲ್ಲಾ ಪ್ರಾಧಿಕಾರ ಮಂಡಳಿ ಬಂದ್ಬಿಟ್ಟು ಈ ಅಮ್ಮನ ಕೈಗೊಂಬೆ ಅಂತ ಇವತ್ತು ಜಿಲ್ಲಾ ಉಸ್ತುವಾರಿಗಳು ಇದಾರೆ ಅಂದ್ರೆ ನಾಚಿಕೆ ಆಗ್ಬೇಕು. ಇವತ್ತು ಇದು ಸಾರ್ವಜನಿಕ ಸಭೆ ಕರಿಬೇಕಾಯ್ತು. ಅದಲ್ಲದೆ ಗ್ರಾಮ ಪಂಚಾಯತಿಗೆ ಯಾವ ಒಬ್ಬ ಸದಸ್ಯನು ಇದ್ರ ವಿರುದ್ಧ ಒಂದು ದನಿ ಎತ್ತಿಲ್ಲ. ಅವ್ರ ಏನಾಗಿದೆ ಅಂದ್ರೆ ಇಲ್ಲಿ ಯಾರು ಬರ್ತಾರೆ ಹೊರಗಡೆಯಿಂದ ಅವ್ರಿಗೆ ದರ್ಶನಕ್ಕೆ ಬಿಡ್ಸೋದು, ದುಡ್ಡು ಇಸ್ಕೊಳ್ಳೋದು, ಈ ತರ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಅಧಿಕಾರಿಗಳು ಏನಾಗಿದೆ ಅಂದ್ರೆ ದುಡ್ಡಿನ ಲೂಟಿ ಇಲ್ಲಿ ಬ್ರೋಕರ್ಗಳು ಇಟ್ಕೊಂಡಿದ್ದಾರೆ. ಬ್ರೋಕರ್ ದುಡ್ಡ ತಗೊಂಡು ಇದ್ ಮಾಡೋದು ಆ ರೀತಿ ಆಗಿದೆ. ಹೊರತು ಕಾಡನ್ನ ಉಳಿಸ್ಬೇಕು ಅರಣ್ಯ ಬೋಲಕ್ಕೂ ಇಲ್ಲ. ಇವತ್ತು ಬೆಟ್ಟ ಸುತ್ತಮುತ್ತ ಎಲ್ಲ ಮನೆ ಹೇಳ್ತಾವೆ, ದಿನ ಮನೆ ಹೇಳ್ತಾ ಇರ್ತವೆ. ಆದ್ರೆ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧ ಇಲ್ಲ ಅನ್ಕೊಂಡಿದ್ದಾರೆ. ಇವತ್ತು ಕಾಡು ಪ್ರಾಣಿಗಳೆಲ್ಲವೇ ನಾಡಿಗೆ ಬಿಟ್ಟಾವೆ. ಎಲ್ಲ ಹುಟ್ಟಹಳ್ಳಿ, ಗುಂಡ್ರಾವ್ ನಗರ ಈ ಕಡೆ ಚಿತ್ರಗಳು ಕಾಣಿಸ್ಕೊತಾವೆ. ಇದ್ರ ಬಗ್ಗೆ ಅವ್ರು ಯಾವತ್ತೂ ಕೂಡ ಇದ್ ಮಾಡಿಲ್ಲ. ಬರೀ ಕಾಮಗಾರಿ ಎಷ್ಟು ಕಮಿಷನ್ ಬರ್ತದೆ, ಈ ಕಮಿಷನ್ ಅಂತ ಇದ್ದಾರೆ. ಇವತ್ತು ಸರ್ಕಾರ ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲೆಲ್ಲಿ ಸಿಕ್ತಿದೆ, ಎಲ್ಲೆಲ್ಲಿ ದುಡ್ಡು ಬರ್ತಾ ದುಡ್ಡೆಲ್ಲ ಹೋರಾಟ ಮಾಡ್ತಿದೆ. ಇವತ್ತು ಕೇಂದ್ರ ಸಂಸ್ಥೆಗಳು ದಯವಿಟ್ಟು ನಾವು ಮನವಿ ಮಾಡ್ತಾ ಇದೀನಿ, ಈ ದುಡ್ಡ ಬೇರೆ ಕಡೆ ಹಾಕಿ ತಾವು ಮುನ್ಸಿಪಾಲಿಟಿ ಆಗುತ್ತೆ, ತಮಗೆ ಬರುವಂತ ಇದು ತಾವು ಇದಕ್ಕೆ ತುಂಬಾ ಕೀಳ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.